ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಆಗಿರುವಂಥ ಪ್ರಮಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂಥ ಯದುವೀರ್ ಒಡೆಯರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪೊನ್ನಂಪೇಟೆಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇಶಾದ್ಯಂತ ತಿರುಪತಿ ಲಡ್ಡು ಲಢಾಯಿ ಜೋರಾಗ್ತಾ ಇದೆ. ದನದ ಕೊಬ್ಬು ಬೆರೆಸಿರೋದು ಗಂಭೀರವಾದಂಥ ವಿಚಾರ. ಇದು ನಿಜವಾದರೆ ಭಕ್ತಾದಿಗಳಲ್ಲಿ ನೋವನ್ನು ತರಿಸುತ್ತೆ. ಸಂಬಂಧಪಟ್ಟವರ ಮೇಲೆ ಕ್ರಮ ಆಗಲೇಬೇಕು ಅಂತೇಳಿ ಪೊನ್ನಂಪೇಟೆಯಲ್ಲಿ ಸಂಸದ ಯದುವೀರ್ ಒಡೆಯರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ಇದು ನಿಜ ಅಂದರೆ ಭಾಳ ಗಂಭೀರವಾದ ಆರೋಪ. ಇದು ಅವರು ಅಚ್ಚುಕಟ್ಟಾಗಿ ತನಿಖೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಯಾಕಂದರೆ ಒಂದು ಪವಿತ್ರವಾದಂಥ ಸ್ಥಳ ತಿರುಪತಿ ಇರ್ಬೋದು, ನಮ್ಮ ಸ್ಥಳೀಯ ಒಂದು ಗ್ರಾಮ ದೇವತೆ ಇರ್ಬೋದು, ಅದರದ್ದೇ ಆದ ಒಂದು ಪ್ರಕ್ರಿಯೆ ಪದ್ಧತಿ ಇದೆ. ದೇವಸ್ಥಾನದಲ್ಲಿ ನಾವು ದೇವರನ್ನು ಸ್ಥಾಪನೆ ಮಾಡಿದಾಗ ಅದು ಒಂದು ಶಕ್ತಿ ಅಂತ ನಾವು ನಂಬ್ತೀವಿ. ಆ ಶಕ್ತಿಯನ್ನು ಡಿಸ್ಟರ್ಬ್ ಮಾಡದೇನೆ ಎಲ್ಲ ಪ್ರಕ್ರಿಯೆಯನ್ನು ನಾವು ಅನುಸರಿಸಬೇಕು, ಪದ್ಧತಿಯನ್ನು ಅನುಸರಿಸಬೇಕಾಗಿದೆ. ಇದು ಏನು ಆ್ಯನಿಮಲ್ ಫ್ಯಾಟು ಅಥವಾ ಏನು ಆ ಎಣ್ಣೆ ಏನು ಉಪಯೋಗಿಸಿದ್ದಾರೆ ಇದು ಲಡ್ಡುಗಳು ಮಾಡೋದ್ರಲ್ಲಿ, ಅದೇನು ಆರೋಪ ನಿಜ ಅಂದರೆ ಭಾಳ ಗಂಭೀರ, ಭಾಳ ನೋವನ್ನು ತನ್ನತ್ತೆ. ನಮ್ಮೆಲ್ಲ ಭಕ್ತಾದಿಗಳಿಗೆ ತನಿಖೆಯನ್ನು ಮಾಡಿ ನಂತರ ಇದು ನಿಜ ಅಂದರೆ ಅದು ಸೂಕ್ತ ಕ್ರಮ ತಗೋಬೇಕು. ಭಾಳ ಸ್ಟ್ರಿಕ್ಟಾಗಿ ಅವರು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಆಗಿರುವಂಥ ಪ್ರಮಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂಥ ಯದುವೀರ್ ಒಡೆಯರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪೊನ್ನಂಪೇಟೆಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇಶಾದ್ಯಂತ ತಿರುಪತಿ ಲಡ್ಡು ಲಢಾಯಿ ಜೋರಾಗ್ತಾ ಇದೆ. ದನದ ಕೊಬ್ಬು ಬೆರೆಸಿರೋದು ಗಂಭೀರವಾದಂಥ ವಿಚಾರ. ಇದು ನಿಜವಾದರೆ ಭಕ್ತಾದಿಗಳಲ್ಲಿ ನೋವನ್ನು ತರಿಸುತ್ತೆ. ಸಂಬಂಧಪಟ್ಟವರ ಮೇಲೆ ಕ್ರಮ ಆಗಲೇಬೇಕು ಅಂತೇಳಿ ಪೊನ್ನಂಪೇಟೆಯಲ್ಲಿ ಸಂಸದ ಯದುವೀರ್ ಒಡೆಯರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ಇದು ನಿಜ ಅಂದರೆ ಭಾಳ ಗಂಭೀರವಾದ ಆರೋಪ. ಇದು ಅವರು ಅಚ್ಚುಕಟ್ಟಾಗಿ ತನಿಖೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಯಾಕಂದರೆ ಒಂದು ಪವಿತ್ರವಾದಂಥ ಸ್ಥಳ ತಿರುಪತಿ ಇರ್ಬೋದು, ನಮ್ಮ ಸ್ಥಳೀಯ ಒಂದು ಗ್ರಾಮ ದೇವತೆ ಇರ್ಬೋದು, ಅದರದ್ದೇ ಆದ ಒಂದು ಪ್ರಕ್ರಿಯೆ ಪದ್ಧತಿ ಇದೆ. ದೇವಸ್ಥಾನದಲ್ಲಿ ನಾವು ದೇವರನ್ನು ಸ್ಥಾಪನೆ ಮಾಡಿದಾಗ ಅದು ಒಂದು ಶಕ್ತಿ ಅಂತ ನಾವು ನಂಬ್ತೀವಿ. ಆ ಶಕ್ತಿಯನ್ನು ಡಿಸ್ಟರ್ಬ್ ಮಾಡದೇನೆ ಎಲ್ಲ ಪ್ರಕ್ರಿಯೆಯನ್ನು ನಾವು ಅನುಸರಿಸಬೇಕು, ಪದ್ಧತಿಯನ್ನು ಅನುಸರಿಸಬೇಕಾಗಿದೆ. ಇದು ಏನು ಆ್ಯನಿಮಲ್ ಫ್ಯಾಟು ಅಥವಾ ಏನು ಆ ಎಣ್ಣೆ ಏನು ಉಪಯೋಗಿಸಿದ್ದಾರೆ ಇದು ಲಡ್ಡುಗಳು ಮಾಡೋದ್ರಲ್ಲಿ, ಅದೇನು ಆರೋಪ ನಿಜ ಅಂದರೆ ಭಾಳ ಗಂಭೀರ, ಭಾಳ ನೋವನ್ನು ತನ್ನತ್ತೆ. ನಮ್ಮೆಲ್ಲ ಭಕ್ತಾದಿಗಳಿಗೆ ತನಿಖೆಯನ್ನು ಮಾಡಿ ನಂತರ ಇದು ನಿಜ ಅಂದರೆ ಅದು ಸೂಕ್ತ ಕ್ರಮ ತಗೋಬೇಕು. ಭಾಳ ಸ್ಟ್ರಿಕ್ಟಾಗಿ ಅವರು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಆಗಿರುವಂಥ ಪ್ರಮಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂಥ ಯದುವೀರ್ ಒಡೆಯರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪೊನ್ನಂಪೇಟೆಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇಶಾದ್ಯಂತ ತಿರುಪತಿ ಲಡ್ಡು ಲಢಾಯಿ ಜೋರಾಗ್ತಾ ಇದೆ. ದನದ ಕೊಬ್ಬು ಬೆರೆಸಿರೋದು ಗಂಭೀರವಾದಂಥ ವಿಚಾರ. ಇದು ನಿಜವಾದರೆ ಭಕ್ತಾದಿಗಳಲ್ಲಿ ನೋವನ್ನು ತರಿಸುತ್ತೆ. ಸಂಬಂಧಪಟ್ಟವರ ಮೇಲೆ ಕ್ರಮ ಆಗಲೇಬೇಕು ಅಂತೇಳಿ ಪೊನ್ನಂಪೇಟೆಯಲ್ಲಿ ಸಂಸದ ಯದುವೀರ್ ಒಡೆಯರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ಇದು ನಿಜ ಅಂದರೆ ಭಾಳ ಗಂಭೀರವಾದ ಆರೋಪ. ಇದು ಅವರು ಅಚ್ಚುಕಟ್ಟಾಗಿ ತನಿಖೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಯಾಕಂದರೆ ಒಂದು ಪವಿತ್ರವಾದಂಥ ಸ್ಥಳ ತಿರುಪತಿ ಇರ್ಬೋದು, ನಮ್ಮ ಸ್ಥಳೀಯ ಒಂದು ಗ್ರಾಮ ದೇವತೆ ಇರ್ಬೋದು, ಅದರದ್ದೇ ಆದ ಒಂದು ಪ್ರಕ್ರಿಯೆ ಪದ್ಧತಿ ಇದೆ. ದೇವಸ್ಥಾನದಲ್ಲಿ ನಾವು ದೇವರನ್ನು ಸ್ಥಾಪನೆ ಮಾಡಿದಾಗ ಅದು ಒಂದು ಶಕ್ತಿ ಅಂತ ನಾವು ನಂಬ್ತೀವಿ. ಆ ಶಕ್ತಿಯನ್ನು ಡಿಸ್ಟರ್ಬ್ ಮಾಡದೇನೆ ಎಲ್ಲ ಪ್ರಕ್ರಿಯೆಯನ್ನು ನಾವು ಅನುಸರಿಸಬೇಕು, ಪದ್ಧತಿಯನ್ನು ಅನುಸರಿಸಬೇಕಾಗಿದೆ. ಇದು ಏನು ಆ್ಯನಿಮಲ್ ಫ್ಯಾಟು ಅಥವಾ ಏನು ಆ ಎಣ್ಣೆ ಏನು ಉಪಯೋಗಿಸಿದ್ದಾರೆ ಇದು ಲಡ್ಡುಗಳು ಮಾಡೋದ್ರಲ್ಲಿ, ಅದೇನು ಆರೋಪ ನಿಜ ಅಂದರೆ ಭಾಳ ಗಂಭೀರ, ಭಾಳ ನೋವನ್ನು ತನ್ನತ್ತೆ. ನಮ್ಮೆಲ್ಲ ಭಕ್ತಾದಿಗಳಿಗೆ ತನಿಖೆಯನ್ನು ಮಾಡಿ ನಂತರ ಇದು ನಿಜ ಅಂದರೆ ಅದು ಸೂಕ್ತ ಕ್ರಮ ತಗೋಬೇಕು. ಭಾಳ ಸ್ಟ್ರಿಕ್ಟಾಗಿ ಅವರು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಆಗಿರುವಂಥ ಪ್ರಮಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂಥ ಯದುವೀರ್ ಒಡೆಯರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪೊನ್ನಂಪೇಟೆಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇಶಾದ್ಯಂತ ತಿರುಪತಿ ಲಡ್ಡು ಲಢಾಯಿ ಜೋರಾಗ್ತಾ ಇದೆ. ದನದ ಕೊಬ್ಬು ಬೆರೆಸಿರೋದು ಗಂಭೀರವಾದಂಥ ವಿಚಾರ. ಇದು ನಿಜವಾದರೆ ಭಕ್ತಾದಿಗಳಲ್ಲಿ ನೋವನ್ನು ತರಿಸುತ್ತೆ. ಸಂಬಂಧಪಟ್ಟವರ ಮೇಲೆ ಕ್ರಮ ಆಗಲೇಬೇಕು ಅಂತೇಳಿ ಪೊನ್ನಂಪೇಟೆಯಲ್ಲಿ ಸಂಸದ ಯದುವೀರ್ ಒಡೆಯರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ಇದು ನಿಜ ಅಂದರೆ ಭಾಳ ಗಂಭೀರವಾದ ಆರೋಪ. ಇದು ಅವರು ಅಚ್ಚುಕಟ್ಟಾಗಿ ತನಿಖೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಯಾಕಂದರೆ ಒಂದು ಪವಿತ್ರವಾದಂಥ ಸ್ಥಳ ತಿರುಪತಿ ಇರ್ಬೋದು, ನಮ್ಮ ಸ್ಥಳೀಯ ಒಂದು ಗ್ರಾಮ ದೇವತೆ ಇರ್ಬೋದು, ಅದರದ್ದೇ ಆದ ಒಂದು ಪ್ರಕ್ರಿಯೆ ಪದ್ಧತಿ ಇದೆ.
ದೇವಸ್ಥಾನದಲ್ಲಿ ನಾವು ದೇವರನ್ನು ಸ್ಥಾಪನೆ ಮಾಡಿದಾಗ ಅದು ಒಂದು ಶಕ್ತಿ ಅಂತ ನಾವು ನಂಬ್ತೀವಿ. ಆ ಶಕ್ತಿಯನ್ನು ಡಿಸ್ಟರ್ಬ್ ಮಾಡ್ದೇ ಎಲ್ಲ ಪ್ರಕ್ರಿಯೆಯನ್ನು ನಾವು ಅನುಸರಿಸಬೇಕು, ಪದ್ಧತಿಯನ್ನು ಅನುಸರಿಸಬೇಕಾಗಿದೆ. ಇದು ಏನು ಆ್ಯನಿಮಲ್ ಫ್ಯಾಟು ಅಥವಾ ಏನು ಆ ಎಣ್ಣೆ ಏನು ಉಪಯೋಗಿಸಿದ್ದಾರೆ ಇದು ಲಡ್ಡುಗಳು ಮಾಡೋದ್ರಲ್ಲಿ, ಅದೇನು ಆರೋಪ ನಿಜ ಅಂದರೆ ಭಾಳ ಗಂಭೀರ, ಭಾಳ ನೋವನ್ನು ತನ್ನತ್ತೆ ನಮ್ಮೆಲ್ಲ ಭಕ್ತಾದಿಗಳಿಗೆ. ತನಿಖೆಯನ್ನು ಮಾಡಿ ನಂತರ ಇದು ನಿಜ ಅಂದರೆ ಅದು ಸೂಕ್ತ ಕ್ರಮ ತಗೋಬೇಕು. ಭಾಳ ಸ್ಟ್ರಿಕ್ಟಾಗಿ ಅವರು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಆಗಿರುವಂಥ ಪ್ರಮಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂಥ ಯದುವೀರ್ ಒಡೆಯರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪೊನ್ನಂಪೇಟೆಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇಶಾದ್ಯಂತ ತಿರುಪತಿ ಲಡ್ಡು ಲಢಾಯಿ ಜೋರಾಗ್ತಾ ಇದೆ. ದನದ ಕೊಬ್ಬು ಬೆರೆಸಿರೋದು ಗಂಭೀರವಾದಂಥ ವಿಚಾರ. ಇದು ನಿಜವಾದರೆ ಭಕ್ತಾದಿಗಳಲ್ಲಿ ನೋವನ್ನು ತರಿಸುತ್ತೆ. ಸಂಬಂಧಪಟ್ಟವರ ಮೇಲೆ ಕ್ರಮ ಆಗಲೇಬೇಕು ಅಂತೇಳಿ ಪೊನ್ನಂಪೇಟೆಯಲ್ಲಿ ಸಂಸದ ಯದುವೀರ್ ಒಡೆಯರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ಇದು ನಿಜ ಅಂದರೆ ಭಾಳ ಗಂಭೀರವಾದ ಆರೋಪ. ಇದು ಅವರು ಅಚ್ಚುಕಟ್ಟಾಗಿ ತನಿಖೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಯಾಕಂದರೆ ಒಂದು ಪವಿತ್ರವಾದಂಥ ಸ್ಥಳ ತಿರುಪತಿ ಇರ್ಬೋದು, ನಮ್ಮ ಸ್ಥಳೀಯ ಒಂದು ಗ್ರಾಮ ದೇವತೆ ಇರ್ಬೋದು, ಅದರದ್ದೇ ಆದ ಒಂದು ಪ್ರಕ್ರಿಯೆ ಪದ್ಧತಿ ಇದೆ. ದೇವಸ್ಥಾನದಲ್ಲಿ ನಾವು ದೇವರನ್ನು ಸ್ಥಾಪನೆ ಮಾಡಿದಾಗ ಅದು ಒಂದು ಶಕ್ತಿ ಅಂತ ನಾವು ನಂಬ್ತೀವಿ. ಆ ಶಕ್ತಿಯನ್ನು ಡಿಸ್ಟರ್ಬ್ ಮಾಡ್ದೇ ಎಲ್ಲ ಪ್ರಕ್ರಿಯೆಯನ್ನು ನಾವು ಅನುಸರಿಸಬೇಕು, ಪದ್ಧತಿಯನ್ನು ಅನುಸರಿಸಬೇಕಾಗಿದೆ. ಇದು ಏನು ಆ್ಯನಿಮಲ್ ಫ್ಯಾಟು ಅಥವಾ ಏನು ಆ ಎಣ್ಣೆ ಏನು ಉಪಯೋಗಿಸಿದ್ದಾರೆ ಇದು ಲಡ್ಡುಗಳು ಮಾಡೋದ್ರಲ್ಲಿ, ಅದೇನು ಆರೋಪ ನಿಜ ಅಂದರೆ ಭಾಳ ಗಂಭೀರ, ಭಾಳ ನೋವನ್ನು ತನ್ನತ್ತೆ ನಮ್ಮೆಲ್ಲ ಭಕ್ತಾದಿಗಳಿಗೆ. ತನಿಖೆಯನ್ನು ಮಾಡಿ ನಂತರ ಇದು ನಿಜ ಅಂದರೆ ಅದು ಸೂಕ್ತ ಕ್ರಮ ತಗೋಬೇಕು. ಭಾಳ ಸ್ಟ್ರಿಕ್ಟಾಗಿ ಅವರು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಆಗಿರುವಂಥ ಪ್ರಮಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂಥ ಯದುವೀರ್ ಒಡೆಯರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪೊನ್ನಂಪೇಟೆಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇಶಾದ್ಯಂತ ತಿರುಪತಿ ಲಡ್ಡು ಲಢಾಯಿ ಜೋರಾಗ್ತಾ ಇದೆ. ದನದ ಕೊಬ್ಬು ಬೆರೆಸಿರೋದು ಗಂಭೀರವಾದಂಥ ವಿಚಾರ. ಇದು ನಿಜವಾದರೆ ಭಕ್ತಾದಿಗಳಲ್ಲಿ ನೋವನ್ನು ತರಿಸುತ್ತೆ. ಸಂಬಂಧಪಟ್ಟವರ ಮೇಲೆ ಕ್ರಮ ಆಗಲೇಬೇಕು ಅಂತೇಳಿ ಪೊನ್ನಂಪೇಟೆಯಲ್ಲಿ ಸಂಸದ ಯದುವೀರ್ ಒಡೆಯರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ಇದು ನಿಜ ಅಂದರೆ ಭಾಳ ಗಂಭೀರವಾದ ಆರೋಪ. ಇದು ಅವರು ಅಚ್ಚುಕಟ್ಟಾಗಿ ತನಿಖೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಯಾಕಂದರೆ ಒಂದು ಪವಿತ್ರವಾದಂಥ ಸ್ಥಳ ತಿರುಪತಿ ಇರ್ಬೋದು, ನಮ್ಮ ಸ್ಥಳೀಯ ಒಂದು ಗ್ರಾಮ ದೇವತೆ ಇರ್ಬೋದು, ಅದರದ್ದೇ ಆದ ಒಂದು ಪ್ರಕ್ರಿಯೆ ಪದ್ಧತಿ ಇದೆ. ದೇವಸ್ಥಾನದಲ್ಲಿ ನಾವು ದೇವರನ್ನು ಸ್ಥಾಪನೆ ಮಾಡಿದಾಗ ಅದು ಒಂದು ಶಕ್ತಿ ಅಂತ ನಾವು ನಂಬ್ತೀವಿ. ಆ ಶಕ್ತಿಯನ್ನು ಡಿಸ್ಟರ್ಬ್ ಮಾಡ್ದೇ ಎಲ್ಲ ಪ್ರಕ್ರಿಯೆಯನ್ನು ನಾವು ಅನುಸರಿಸಬೇಕು, ಪದ್ಧತಿಯನ್ನು ಅನುಸರಿಸಬೇಕಾಗಿದೆ. ಇದು ಏನು ಆ್ಯನಿಮಲ್ ಫ್ಯಾಟು ಅಥವಾ ಏನು ಆ ಎಣ್ಣೆ ಏನು ಉಪಯೋಗಿಸಿದ್ದಾರೆ ಇದು ಲಡ್ಡುಗಳು ಮಾಡೋದ್ರಲ್ಲಿ, ಅದೇನು ಆರೋಪ ನಿಜ ಅಂದರೆ ಭಾಳ ಗಂಭೀರ, ಭಾಳ ನೋವನ್ನು ತನ್ನತ್ತೆ ನಮ್ಮೆಲ್ಲ ಭಕ್ತಾದಿಗಳಿಗೆ. ತನಿಖೆಯನ್ನು ಮಾಡಿ ನಂತರ ಇದು ನಿಜ ಅಂದರೆ ಅದು ಸೂಕ್ತ ಕ್ರಮ ತಗೋಬೇಕು. ಭಾಳ ಸ್ಟ್ರಿಕ್ಟಾಗಿ ಅವರು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಆಗಿರುವಂಥ ಪ್ರಮಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂಥ ಯದುವೀರ್ ಒಡೆಯರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪೊನ್ನಂಪೇಟೆಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇಶಾದ್ಯಂತ ತಿರುಪತಿ ಲಡ್ಡು ಲಢಾಯಿ ಜೋರಾಗ್ತಾ ಇದೆ. ದನದ ಕೊಬ್ಬು ಬೆರೆಸಿರೋದು ಗಂಭೀರವಾದಂಥ ವಿಚಾರ. ಇದು ನಿಜವಾದರೆ ಭಕ್ತಾದಿಗಳಲ್ಲಿ ನೋವನ್ನು ತರಿಸುತ್ತೆ. ಸಂಬಂಧಪಟ್ಟವರ ಮೇಲೆ ಕ್ರಮ ಆಗಲೇಬೇಕು ಅಂತೇಳಿ ಪೊನ್ನಂಪೇಟೆಯಲ್ಲಿ ಸಂಸದ ಯದುವೀರ್ ಒಡೆಯರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ಇದು ನಿಜ ಅಂದರೆ ಭಾಳ ಗಂಭೀರವಾದ ಆರೋಪ. ಇದು ಅವರು ಅಚ್ಚುಕಟ್ಟಾಗಿ ತನಿಖೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಯಾಕಂದರೆ ಒಂದು ಪವಿತ್ರವಾದಂಥ ಸ್ಥಳ ತಿರುಪತಿ ಇರ್ಬೋದು, ನಮ್ಮ ಸ್ಥಳೀಯ ಒಂದು ಗ್ರಾಮ ದೇವತೆ ಇರ್ಬೋದು, ಅದರದ್ದೇ ಆದ ಒಂದು ಪ್ರಕ್ರಿಯೆ ಪದ್ಧತಿ ಇದೆ. ದೇವಸ್ಥಾನದಲ್ಲಿ ನಾವು ದೇವರನ್ನು ಸ್ಥಾಪನೆ ಮಾಡಿದಾಗ ಅದು ಒಂದು ಶಕ್ತಿ ಅಂತ ನಾವು ನಂಬ್ತೀವಿ. ಆ ಶಕ್ತಿಯನ್ನು ಡಿಸ್ಟರ್ಬ್ ಮಾಡ್ದೇ ಎಲ್ಲ ಪ್ರಕ್ರಿಯೆಯನ್ನು ನಾವು ಅನುಸರಿಸಬೇಕು, ಪದ್ಧತಿಯನ್ನು ಅನುಸರಿಸಬೇಕಾಗಿದೆ. ಇದು ಏನು ಆ್ಯನಿಮಲ್ ಫ್ಯಾಟು ಅಥವಾ ಏನು ಆ ಎಣ್ಣೆ ಏನು ಉಪಯೋಗಿಸಿದ್ದಾರೆ ಇದು ಲಡ್ಡುಗಳು ಮಾಡೋದ್ರಲ್ಲಿ, ಅದೇನು ಆರೋಪ ನಿಜ ಅಂದರೆ ಭಾಳ ಗಂಭೀರ, ಭಾಳ ನೋವನ್ನು ತನ್ನತ್ತೆ ನಮ್ಮೆಲ್ಲ ಭಕ್ತಾದಿಗಳಿಗೆ. ತನಿಖೆಯನ್ನು ಮಾಡಿ ನಂತರ ಇದು ನಿಜ ಅಂದರೆ ಅದು ಸೂಕ್ತ ಕ್ರಮ ತಗೋಬೇಕು. ಭಾಳ ಸ್ಟ್ರಿಕ್ಟಾಗಿ ಅವರು